ಮಂಗಲ್ ದಾಸ್ ಒಂದು ಕೋತಿಯನ್ನು ಸಾಕಿದ್ದನು. ಅದು ಅವನ ಎಲ್ಲ ಮಾತುಗಳನ್ನು ಕೇಳುತ್ತಿತ್ತು. ಒಂದು ದಿನ ಅವನ ಸ್ನೇಹಿತನಾದ ಸೆಲ್ವಂ ಅವನ ಮನೆಗೆ ಬಂದನು. ಸ್ವಲ್ಪ ಸಮಯ ಮಾತನಾಡಿದ ನಂತರ ದಾಸ್ ಸೆಲ್ವಂಗೆ ಊಟ ಮಾಡಲು ಹೇಳಿದನು. ಅವರಿಬ್ಬರು ಊಟಕ್ಕೆ ಕುಳಿತುಕೊಂಡರು. ಮಂಗಲ್ ದಾಸ್ ಕೋತಿಯನ್ನು ಕರೆದು ಕೋಲಿನಿಂದ ಅದರ ತಲೆಗೆ ಹೊಡೆದು ತಟ್ಟೆಯನ್ನು ಇಡಲು ಹೇಳಿದನು. ತಕ್ಷಣ ಅದು 2 ತಟ್ಟೆಯನ್ನು ತಂದಿತು. ಅವನು ಮತ್ತೆ ಅದನ್ನು ಹೊಡೆದು ಅನ್ನವನ್ನು ಹಾಕಲು ಹೇಳಿದನು. ಅದು ತಕ್ಷಣ ಅನ್ನವನ್ನು ಹಾಕಿತು. ಅವನು ಮತ್ತೆ ಅದರ ತಲೆಗೆ ಹೊಡೆದು ಹಪ್ಪಳ ಇಡಲು ಹೇಳಿದನು. ಅದು ಹಪ್ಪಳವನ್ನು ಇಟ್ಟಿತು. ಅದು ಯಜಮಾನನ ಎಲ್ಲ ಮಾತನ್ನು ಕೇಳಿದರೂ ಸಹ ಹೊಡೆತ ಮಾತ್ರ ತಪ್ಪಲಿಲ್ಲ. ಇದನ್ನು ಸೆಲ್ವಂ ಗಮನಿಸುತ್ತಿದ್ದನು. ಅವನು ದಾಸ್ಗೆ, ಕೋತಿ ನಿನಗೆ ವಿಧೇಯವಾಗಿದ್ದರೂ ಸಹ ನೀನು ಯಾಕೆ ಇದಕ್ಕೆ ಹೊಡಿತಾ ಇದೆಯಾ? ಹೀಗೆ ಮಾಡೋದು ತಪ್ಪು. ನನ್ನ ಮುಂದೆ ಹೀಗೆ ಮಾಡಬೇಡ ಎಂದನು. ದಾಸ್ ನಗುತ್ತಾ ಕೋಲನ್ನು ಪಕ್ಕದಲ್ಲಿಟ್ಟನು. ಇದನ್ನು ನೋಡಿದ ಕೋತಿ ತಕ್ಷಣವೇ ಸೆಲ್ವಂ ಭುಜದ ಮೇಲೆ ಕುಳಿತುಕೊಂಡು ಅವನ ಮುಖದ ಮೇಲೆ ಉಗುರಿನಿಂದ ಗೀರ್ ಬಿಡ್ತು. ತಟ್ಟೆಯಲ್ಲಿ ಬಾಲವನ್ನು ಹಾಕಿತು. ಆಗ ಸೆಲ್ವಂ, ದಾಸ್, ನನ್ನನ್ನು ಈ ಕೋತಿಯಿಂದ ಕಾಪಾಡು, ಅದರ ತಲೆಗೆ ಹೊಡೆ ಎಂದು ಕೂಗಿದನು. ದಾಸ್ ಕೋಲನ್ನು ತೆಗೆದುಕೊಂಡು ಅದರ ತಲೆ ಮೇಲೆ ಹೊಡೆದನು. ಕೋತಿ ತಕ್ಷಣ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿತ್ತು. ಪ್ರಿಯರೇ, ನಮ್ಮ ಹೃದಯವು ಈ ಕೋತಿಯ ಹಾಗೆ ಇರ್ತದೆ. ನಾವು ಹೇಳಿದ ಹಾಗೆಯೇ ಅದು ಕೇಳ್ತದೆ ಮತ್ತು ನಾವು ಸುಮ್ಮನಿದ್ದರೆ ಅದು ತನ್ನ ಇಷ್ಟಕ್ಕೆ ಹಾಗೆ ಮಾಡಲು ಪ್ರಾರಂಭಿಸ್ತದೆ. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿನಿಂದ ಜೀವಧಾರೆಗಳು ಹೊರಡುವವು ಎಂದು ಬೈಬಲ್ ಹೇಳುತ್ತದೆ. ಹಾಗಾದರೆ ಇಂದಿನಿಂದ ನಮ್ಮ ಹೃದಯವನ್ನು ಹತೋಟಿಯಲ್ಲಿಟ್ಟುಕೊಳ್ಳೋಣವೇ?